ರೈಲ್ವೆ ನಿಲ್ದಾಣದ ಕೊಠಡಿಯಲ್ಲೇ ನಿರ್ಬಂಧ ಪತ್ರಕ್ಕೆ ಮುತಾಲಿಕ್ರಿಂದ ಸಹಿ. ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಅವರನ್ನ 1 ತಿಂಗಳುಗಳ ಕಾಲ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ಹೇರಿರುವ ಬೆನ್ನಲ್ಲಿಯೇ ಇಂದು ನಸುಕಿನ ಜಾವ ಪ್ರಮೋದ್ ಮುತಾಲಿಕ್ ಅವರು ನಗರಕ್ಕೆ ಆಗಮಿಸಿದ್ದಾರೆ. ಬೆಳಗಿನ ಸಮಯದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಬಂದ ಪ್ರಮೋದ್ ಮುತಾಲಿಕ್ ಅವರನ್ನ ಸ್ಥಳೀಯ ಹಿಂದೂ ಮುಖಂಡರು ಹಾಗೂ ಕಾರ್ಯಕರ್ತರು ಭೇಟಿಯಾದರು. ಈ ವೇಳೆ ಪೊಲೀಸರು ಪ್ರಮೋದ್ ಮುತಾಲಿಕ್ ಅವರಿಂದ ರೈಲ್ವೆ ನಿಲ್ದಾಣದ ಕೊಠಡಿಯಲ್ಲಿಯೇ ನಿರ್ಬಂಧ ನೋಟಿಸ್ಗೆ ಸಹಿ ಮಾಡಿಸಿಕೊಂಡರು. ಈಗ ಸೂಕ್ಷ್ಮ ಅಂತ ಅನ್ನುವಂಥದ್ಕಿಂತ ರೆಗ್ಯುಲರ್ ಅಲ್ಲಿ ಎಲ್ಲ ಮೆರವಣಿಗೆನೂ ಹೋಗ್ತವೆ. ಮತ್ತು ಅಲ್ಲಿ ಆಲ್ರೆಡಿ ಅಲ್ಲಿ ಅವ್ರು ಸೇರಿದ್ದಾರೆ ಅಂತಂದರೆ ಡಿಪಾರ್ಟ್ಮೆಂಟು ಕೂಡ ಯೋಚನೆ ಮಾಡಬೇಕಾಗಿತ್ತು. ಇಮಿಡಿಯೇಟ್ ಅವ್ರನ್ನೆಲ್ಲ ಖಾಲಿ ಮಾಡಿ ಕಳಿಸ್ಬೇಕಾಗಿತ್ತು. ನಿಶ್ಚಿತವಾಗಿ ಅವ್ರು ಸೇರಿದ್ದಾರೆ ಇದರ ಅರ್ಥನೇ. ಮತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಕುಣಿತಾರೆ, ಹೌದು, ಹಾಡು ಗೀಡು ಹಾಕಿ ಕುಣಿತಾರೆ. ಯಾಕೆ ಅಂತಂದರೆ ನೀವು ಅಲ್ಲಿ ತಡೀತಾ ಇದ್ದೀರಿ, ಅದಕ್ಕೆ ಕುಣಿತಾರೆ. ಸೊ ಏನು ಕುಣಿದ್ರೆ ಇದು ತಪ್ಪೇನು? ಸೊ ಆ ಕುಣಿದ ಕೂಡಲೇ ಅವರಿಗೆ ಅಲ್ಲಿ ಕೆರಳ್ತಾರೆ ಕೂಡಲೇ ಅವರು ಇದು ಆಗತ್ತೆ ಅಂತನೋ ಗೊತ್ತಿರುತ್ತೆ. ಸೊ ಅವ್ರು ಸೇರಿದ್ದೇ ತಪ್ಪು, ಸೇರಿಸಿದ್ದೇ ತಪ್ಪು. ಸೊ ಅಲ್ಲಿ ಇಮ್ಮಿಡಿಯೇಟ್ ಅವ್ರನ್ನ ಖಾಲಿ ಮಾಡಬೇಕಾಗಿತ್ತು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಬ್ಬ ಇದೆ, ಹೌದು, ಹಬ್ಬ ಇದ್ದರೆ ಬೇರೆ ಕಡೆ ಹೋಗಬೇಕಾಗಿತ್ತು. ಹಬ್ಬದ ಆ ಸಮಯದಲ್ಲಿ ಏನು ಆ ಹಬ್ಬದ ಅವ್ರದ್ದೇನು ಇರಲಿಲ್ಲ. ಅಲ್ಲಿ ರಾತ್ರಿ 10 ಗಂಟೆಗೆ ಏನಿದೆ ಅಲ್ಲಿ ನಮಾಜ್ ನಡೀತಾ ಇತ್ತು ಅಂತ ಹೇಳ್ತಾರೆ ಸರ್. ಇಲ್ಲ, ರಾತ್ರಿ 10 ಗಂಟೆಗೆ ಏನಿದೆ ಆಯಿತು, ನಮಾಜ್ ಮಾಡೋದಿದ್ರೆ ಬೇರೆ ಕಡೆ ಇದಾವಲ್ಲ. ಅವರಿಗೆ ಮಸೀದಿನೇ ಬೇಕಂತ ಏನಿಲ್ಲ, ಎಲ್ಲಿ ಬೇಕಾದಲ್ಲಿ ನಮಾಜ್ ಮಾಡ್ತಾರೆ ಅವರು. ಬೇರೆ ಮಸೀದಿಗಳು ಇದಾವಲ್ಲ, ಬೇಕಾದಷ್ಟು ಮಾಡ್ಬೋದು. ಈಗ ಈ ಕಡೆಯವ್ರನ್ನೂ ಒಂದಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್. ಅವ್ರನ್ನ ಮಾಡಿದಾರೆ, ಆ ಕಡೆಯವರು ಕಲಿಸ್ತಿದ್ದಾರೆ ಮಟನ್ ಮಾರ್ಕೆಟ್ ಮೇಲೆ ಅದು ಅವ್ರನ್ನೂ ಮಾಡಿ ಅಂತಂದು